ನನ್ನ ಹೆಸರು ರೇವಣಸಿದ್ದಯ್ಯ. ಸುಮಾರು 35 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಉನ್ನತ ಮಟ್ಟದ ಹುದ್ದೆಯಾದ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಪದವಿಯಲ್ಲಿ ನಿವೃತ್ತನಾದೆ ಇಂಡಿಯನ್ ಪೊಲೀಸ್ ಸರ್ವಿಸ್ನಲ್ಲಿ. ನನ್ನ ಕಥೆ ಪ್ರಾರಂಭವಾಗೋದು ಕರ್ನಾಟಕದ ತುಮಕೂರು ಜಿಲ್ಲೆಯ ಕೊನೆಯ ಹಳ್ಳಿ ನಂದಿಹಳ್ಳಿ ಅಂತ ಹೇಳಿ, ತುಮಕೂರಿನಿಂದ 9 ಮೈಲಿಗಳ ದೂರದಲ್ಲಿ ಇರ್ತಕ್ಕಂಥದ್ದು, ಬೆಂಗಳೂರು ಜಿಲ್ಲೆಗೆ ಬಾರ್ಡರ್ಲಿ. ನಮ್ಮೂರು ಬಹಳ ರಮಣೀಯವಾದ ಒಂದು ಪ್ರದೇಶದಲ್ಲಿ ಇದೆ. ಅದು ಇದಕ್ಕಿಂತ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ನ್ಯಾಷನಲ್ ಹೈವೇ ಎದುರಿಗೆ 2 ಒಳ್ಳೆಯ ಕೆರೆಗಳು, ಸುತ್ತಲೂ ಸುಮಾರು ಒಂದು ಉಂಗುರದ ಆಕಾರದಲ್ಲಿ ಬೆಟ್ಟಗಳು, ಅಂದಿನ ದಿನಗಳಲ್ಲಿ ಇನ್ನೂ ಹುಲಿ ಚಿರತೆಗಳಿರ್ತಕ್ಕಂಥದ್ದು, ಕರಡಿಗಳಿರ್ತಕ್ಕಂಥದ್ದು. ನಮ್ಮೂರಿನ 1 ಕಿಲೋಮೀಟರ್ ದೂರದಲ್ಲಿ ನಮ್ಮ ದನಗಳು, ನಮ್ಮೂರಿನ ಮೇಕೆಗಳನ್ನು ಹಿಡಿತಾ ಇದ್ದಿದ್ದವು. ನಾವು ಕೂಡ ಸಾಯಂಕಾಲ ಆದಮೇಲೆ ಎಲ್ಲಿ ಹುಲಿ ಇರುತ್ತೋ ಎಲ್ಲಿ ಚಿರತೆ ಇರುತ್ತೋ ಅಂತಕ್ಕಂತಹ ಒಂದು ವಿಶೇಷವಾದ ಕಾತರತೆಯಿಂದ ನಡೀತಾ ಇದ್ದಿದ್ದು. ವಿದ್ಯುತ್ ಅಂತೂ ಇರಲೇ ಇಲ್ಲ. ಆಗೊಂದು ಈಗೊಂದು ಟ್ರೈನು. ನಮ್ಮೂರಿನ ವಿಶೇಷತೆ ಅಂತ ಹೇಳಿದರೆ ಬಸ್ಸು ಮತ್ತು ರೈಲು ಎಲ್ಲದಕ್ಕೂ ಕೂಡ ಒಳ್ಳೆಯ ಸಂಪರ್ಕ ಇರ್ತಕ್ಕಂಥ ಒಂದು ಊರಾಗಿತ್ತು. ಹೆಬ್ಬಾಗಿಲಿನಂತೆ ಇತ್ತು, ಮಂತ್ರಿಗಳು ಬರೋದು. ಆಗಿನ ಸ್ವತಂತ್ರ ದಿನಗಳಲ್ಲಿ ನಾನು ಹುಟ್ಟಿದ್ದು 1942ರಲ್ಲಿ ಮಾರ್ಚ್ ತಿಂಗಳು 28ನೇ ತಾರೀಕು. ನಮ್ಮ ಕುಟುಂಬ ಒಬ್ಬ ರೈತರ ಕುಟುಂಬವಾಗಿದ್ದು, ಸುಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಕುಟುಂಬವೇ ಆಗಿತ್ತು. ನಮ್ಮ ತಂದೆಯವರು ಆಗಿನ ಹಳ್ಳಿಯ ಪರಿಸ್ಥಿತಿಯಲ್ಲಿ ಊರಿನಲ್ಲಿ ಸ್ವಲ್ಪ ಊರಿಂದ ಹೊರಗೆ ಕಾಲಿಟ್ಟ ವ್ಯಕ್ತಿ ಅಂತ ಹೇಳಿದರೆ ವಿದ್ಯಾಭ್ಯಾಸ ಮತ್ತು ಸಂಪರ್ಕದ ಕಾರಣವಾಗಿ ಅವರು ಹೆಚ್ಚು ಪೇಟೆ ಸಂಬಂಧಗಳನ್ನೆಲ್ಲ ಇಟ್ಕೊಂಡಿರ್ತಕ್ಕಂಥವ್ರು, ಓಡಾಟದಲ್ಲಿದ್ದವರು. ಊರಿನವ್ರ ಕಣ್ಣಿಗೆ ಸ್ವಲ್ಪ ಸಾಹುಕಾರರು ಅಂತಲೇ ಸುಮ್ಮನೆ ಕರೀತಾ ಇದ್ರು. ನಿಜವಾಗ್ಲೂ ಅವ್ರಿಗೆ ಸಾಹುಕಾರಿಕೆ ಇರಲಿಲ್ಲ ಅಂತ ಕಾಣುತ್ತೆ. ಯಾಕೆಂದರೆ ನಾನು ಸ್ವಲ್ಪ ಬುದ್ಧಿ ಬರೋ ವರ್ಷಕ್ಕೆ ಎಲ್ಲವನ್ನೂ ಕಳೆದುಕೊಂಡು ನಾವು ಅನೇಕ ಕಾರಣಗಳಿಂದ ಅವರ ಕಾಯಿಲೆಯಿಂದಾಗಿ ನಮ್ಮ ದನ ಕರುಗಳನ್ನು ನಾಯಿಗಳ ತಿಂದು ಹುಲಿಗಳ ತಿಂದು ಎಲ್ಲ ಆಗಿ ಸ್ವಲ್ಪ ಬಹಳ ಕಷ್ಟದ ಪರಿಸ್ಥಿತಿಗೆ ಬರ್ತಕ್ಕಂಥ ಒಂದು ಸನ್ನಿವೇಶ ಅವರಿಗೆ ಬಂತು. ಹೀಗಾಗಿ ಒಂದು ಅತ್ಯಂತ ಬಡ ಕುಟುಂಬದಲ್ಲಿ ನಾನು ಕೂಡ 3 ಜನ ಹೆಣ್ಣು ಮಕ್ಕಳು ಆದಮೇಲೆ ನಾನು ಹುಟ್ಟಿದೆ. ನಾನು ಹುಟ್ಟೋದಕ್ಕೋಸ್ಕರ ಗಂಡು ಮಗು ಆಗಬೇಕಂತ ಹೇಳಿ ಹರಸಿ ಬೇರೆ ಬೇರೆ ದೇವರುಗಳಿಗೆ ಕೊನೆಗೆ ರಾಮನಗರ ಹತ್ತಿರ್ತಕ್ಕಂಥ ರೇವಣಸಿದ್ದೇಶ್ವರ ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ನಾನು ಹುಟ್ಟಿದೆ ಅಂತ ಹೇಳಿ ಆ ಹೆಸರನ್ನಿಟ್ಟು ನಮ್ಮ ತಂದೆಯವರು ಭಾಳ ಚೆನ್ನಾಗಿ ನನ್ನನ್ನು ನೋಡ್ಕೊಳ್ತಾ ಇದ್ರು. ವಿದ್ಯಾಭ್ಯಾಸ ಕೊಡಬೇಕು, ಇವನನ್ನು ದೊಡ್ಡ ಮಟ್ಟಕ್ಕೆ ತರಬೇಕು ಅನ್ನೋದು ಚಿಕ್ಕಂದಲೇ ಮಾತಾಡ್ತಾರೆ. 8ನೇ ತರಗತಿ ತಲುಪುವಾಗ ಒಂದು ಸ್ಕಾಲರ್ಶಿಪ್ ಸಿಕ್ತು ಸರ್ಕಾರದಿಂದ. ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ನಮ್ಮ ಒಬ್ಬ ಅಕ್ಕನ ಮರಣ, ನಮ್ಮ ತಂದೆಯವರ ಬಹಳ ಕಾಯಿಲೆ ಪರಿಸ್ಥಿತಿ ಇವೆಲ್ಲ ಆಗಿ ನನ್ನ ಮುಂದಿನ ವಿದ್ಯಾಭ್ಯಾಸ ನಡೀತದೋ ಇಲ್ವೋ ಅಂತಕ್ಕಂಥ ಒಂದು ಶಂಕೆಯಲ್ಲಿತ್ತು. ಆದರೆ ಮನೆಯವರು ಮಾತ್ರ ಯಾವತ್ತೂ ಕೂಡ ಬಿಟ್ಟು ಕೊಟ್ಟಿರಲಿಲ್ಲ. ಅವ್ರಿಗಿಂತ ಕಷ್ಟನ ನನ್ನನ್ನು ಮಾತ್ರ ಯಾವಾಗಲೂ ಪ್ರೋತ್ಸಾಹಿಸ್ತಾ ಇದ್ರು, ಏನೇ ಇದ್ರು. ಹಾಗಾಗಿ ಆ ದಿನಗಳಲ್ಲಿ ನನ್ನ ಕಣ್ಣಿಗೆ ಕಂಡು ಬಂದಿದ್ದು, ನಮ್ಮ ಕುಟುಂಬಕ್ಕೆ ಕಂಡು ಬಂದಿದ್ದು ಸಿದ್ಧಗಂಗಾ ಮಠ. 8ನೇ ತರಗತಿ 4ನೇ ತರಗತಿ 8ನೇ ವರ್ಷದ ವಿದ್ಯಾಭ್ಯಾಸ ಮುಗಿತಿದ್ದ ಹಾಗೇನೆ ನನಗೆ ಸಿದ್ಧಗಂಗಾ ಮಠಕ್ಕೆ ಕರ್ಕೊಂಡೋಗಿ ನಮ್ಮ ತಂದೆಯವರು ಅಲ್ಲಿ ಸೇರಿಸಿದರು. ಆವಾಗ ಇದ್ದಿದ್ದು ಸುಮಾರು 600-700 ವಿದ್ಯಾರ್ಥಿಗಳಿದ್ದರು. ನನಗೆ ಉತ್ಕಟವಾದ ಆಸೆ, ಚೆನ್ನಾಗಿ ಓದಬೇಕು, ಕಲಿಬೇಕು ಅಂತ ಹೇಳಿ. ಆದರೆ ಯಾವುದಕ್ಕೂ ಒಂದು ವಿಧವಾಗಿರ್ತಕ್ಕಂಥ ಕೊಳಕು, ಬೇರೆಯವರು ಹೇಗಿದ್ದಾರೆ, ನಾನು ಹೇಗಿದ್ದೀನಿ, ಹೀಗೆ 1 ವರ್ಷ ಹೀಗೆ ಕಲಿಯಿತು. ಅಲ್ಲಿ ಬೆಳಗ್ಗೆ 5:30ಗೆ ಎದ್ದು ತಯಾರಾಗಿ ಸಂಸ್ಕೃತ ಪಾಠವನ್ನು ಕಲಿತು, ಅದಾದ ಮೇಲೆ ಇಂಗ್ಲೀಷ್ ಕಲಿಯೋದಕ್ಕೆ ಹೈಸ್ಕೂಲ್ ಫಸ್ಟ್ ಇಯರ್ ಅಂತ ಹೇಳಿದರೆ ಈಗಿನ 9th ಸ್ಟ್ಯಾಂಡರ್ಡ್ ಆಗುತ್ತೆ. ಅದಕ್ಕೆ ಅಲ್ಲಿಗೆ ನಾವು ಇದಕ್ಕೆ ಹೋಗ್ತಾ ಇದ್ದು ತುಮಕೂರಿಗೆ. ಆದರೆ ಸ್ವಾಮೀಜಿಯವರು ಪ್ರತಿ ದಿವಸನೂ ಕೂಡ ಎಲ್ಲಿದ್ರೂ ವಾಪಸ್ಸು ಮಠಕ್ಕೆ ಬಂದು ಆವತ್ತಿನ ದಿವಸ ಕುಳಿತುಕೊಂಡು ಪ್ರಾರ್ಥನೆ ಮಾಡಿಸಿ ಮಕ್ಕಳಿಗೆ ಒಂದು 5-10 ನಿಮಿಷದ ಭಾಷಣವನ್ನು ಮಾಡ್ತಾಯಿದ್ರು. ಅದು ಏನೇನು ಹೇಳ್ತಾಯಿದ್ರು ನನಗಂತೂ ಗೊತ್ತಿಲ್ಲ, ಇವಾಗ ಜ್ಞಾಪಕ ಇಲ್ಲ, ಅದು ಮಾಡ್ತಾಯಿದ್ರು. ಅದ್ರ ಜೊತೆಗೆ ಸಾಮಾನ್ಯವಾಗಿ ಭಾನುವಾರದ ದಿವಸ ಚರ್ಚಾ ಸ್ಪರ್ಧೆ ಅಥವಾ ಆಶುಭಾಷಣ, ಹಾಡುಗಾರಿಕೆ ಇವುಗಳನ್ನೆಲ್ಲ ನಾವು ಮಕ್ಕಳನ್ನೆಲ್ಲ ಒಂದು ಹಾಲಿನಲ್ಲಿ ಸೇರಿಸಿ ಕುಳಿತುಕೊಂಡು ಅದು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ನನಗೆ ಎಲ್ಲದರಲ್ಲೂ ಭಾಗವಹಿಸಬೇಕು, ಸ್ಪರ್ಧೆಯಲ್ಲಿ ಇರಬೇಕು ಅನ್ನೋದು. ಆದರೆ ಅಳುಕು ಸೇರ್ತಾ ಇರಲಿಲ್ಲ 1ನೇ ವರ್ಷ. 2ನೇ ವರ್ಷಕ್ಕೆ ಒಂದು ಸಾರಿ ಹೀಗೆ ಭಾಷಣದ ಸ್ಪರ್ಧೆ ಇದ್ದಾಗ ಸ್ವಾಮೀಜಿಯವರ ಸಮ್ಮುಖದಲ್ಲಿ
ಇನ್ಯಾರು ಮಾತಾಡ್ತೀರಾ ಅಂತ ಹೇಳಿದ್ರು. ನಾನು ಸುಮ್ಮನೆ ಹೇಳ್ಬೇಕಾ ಬೇಡ ಹೇಳ್ಬೇಕಾ ಅಂತ ಯಾರೋ ಒಬ್ಬ ನನ್ನ ಹಿಂದೆ ಇದ್ದವನು ನನ್ನ ನೂಕಿಬಿಟ್ಟ ಮೇಲಕ್ಕೆ, ಹೋಗು ನೀನು ಅಂತ ಅಂದು. ನನಗೆ ಮೂದಲಿಸೋದಿಕ್ಕೆ, ನನಗೆ ಮುಜುಗರ ಉಂಟು ಮಾಡೋದಕ್ಕೆ ಅವನು ಮಾಡಿದ. ನಾನು ಇಲ್ಲಿ ಎದ್ದು ನಿಂತ್ಕೊಂಡು ಸ್ವಲ್ಪ ಚೆನ್ನಾಗಿ ಮಾತನಾಡೋದನ್ನ ಕಾಣುತ್ತೆ. ಅವತ್ತಿನ ದಿವಸ ನಾನು 800 ಜನ ಮಕ್ಕಳಲ್ಲಿ ವೈಯಕ್ತಿಕವಾಗಿ ಸ್ವಾಮಿಗಳ ದರ್ಶನಕ್ಕೆ ಬಂದಿದ್ದು ಅವತ್ತು. ಮತ್ತು ಅದಕ್ಕೆ ಮೊದಲು ಒಂದ್ಸಾರಿ ನಮ್ಮೂರಿಗೆ ಸ್ವಾಮೀಜಿಯವರು ಬಂದಿದ್ದಾಗ ನಮ್ಮ ತಂದೆಯವರು ಒಂದು ಭಾಷಣ ಬರ್ಕೊಟ್ಟು ಹೇಳಿದ್ರು ಅವರಿಗೆ ಸ್ವಾಗತ ಮಾಡೋದಕ್ಕೆ ಅಂತ ಹೇಳಿ. ಅದೊಂದು ಇವೆರಡು ಸಂದರ್ಭಗಳಲ್ಲಿ ನಾನು ಅವರ ವೈಯಕ್ತಿಕ ಗಮನಕ್ಕೆ ಬಂದೆ. ಅದರಲ್ಲಿ ಮಠದಲ್ಲಿ ಅವತ್ತಾದ ದಿವಸ ಅವ್ರ ಗಮನಕ್ಕೆ ಬಂದೆ. ಬಹಳ ಚೆನ್ನಾಗಿ ಮಾತಾಡ್ತಾನೆ ಅನ್ನೋದೊಂದು ಹೇಳಿದರು. ಆಮೇಲೆ ಅಂತ ಹೇಳೋರು, ಚೆನ್ನಾಗಿ ಓದ್ತೀಯಾ ಅಥವಾ ಬರೀ ಮಾತೇನೋ ನಿಂದು ಅಂತ ಹೇಳಿ ಕೇಳ್ತಾ ಇರೋರು. ನನಗೆ ಬಾಕಿ ವಿಷಯಗಳದು ಬರೀಬೇಕು ಅಂತ ಆಸೆ, ಕತೆ ಬರೀಬೇಕು, ಕವನ ಬರೀಬೇಕು, ಎಲ್ಲ ಬರೆದು ಕದ್ದು ಪುಸ್ತಕದಲ್ಲೇ ಇಟ್ಕೊಳ್ಳೋದು, ಎಲ್ಲಿ ಯಾರು ನೋಡಿ ನಗ್ತಾರೆ ಅಂತ ಹೇಳಿ. ಮಾತಾಡೋದಕ್ಕೂ ಕೂಡ ಅದೇ ರೀತಿ ಒಂದು ವಿಧವಾದ ಇದಿತ್ತು. ಹಾಗೆ ಆಟ ಆಡೋದು, ಕಬಡ್ಡಿ ಆಗಲಿ, ಖೋ ಖೋ ಆಗಲಿ, ಫುಟ್ಬಾಲ್ ಆಗಲಿ, ಎಲ್ಲರಲ್ಲೂ ನಾನು ಮಾಡಬೇಕು ಅಂದರೆ ಏನೋ ಒಂದು ಆ ಪರಿಸರದಲ್ಲಿ, ಸಿದ್ಧಗಂಗಾ ಮಠದ ಪರಿಸರದಲ್ಲಿ ಸ್ಪರ್ಧೆ ಅನ್ನೋದು ನಮ್ಮ ರಕ್ತಗತವಾಗಿತ್ತು. ನನಗಂತೂ ರಕ್ತಗತ ಬಂತು. ಏನಾದರೂ ಮಾಡಿ ನಾನು 800 ಜನರಲ್ಲಿ ಎದ್ದು ಕಾಣುವಂಥ ವ್ಯಕ್ತಿ ಆಗಬೇಕು ಅನ್ನೋದೊಂದು ನಮ್ಮ ಮನೆಯ ಒಂದು ತಂದೆಯವರ ಬೋಧನೆ ಮತ್ತು ಅಲ್ಲಿ ಮಠದಲ್ಲಿ ಸಿಕ್ಕಂಥ ಅವಕಾಶ. ಹೀಗಾಗಿ ಅಲ್ಲಿ ಬಂದಾಯಿತು. ಹೈಸ್ಕೂಲಿಗೆ ಬರುವಷ್ಟೊತ್ತಿಗೆ, ನಾನು ಮುಗಿದಷ್ಟೊತ್ತಿಗೆ ನಮ್ಮ ತಂದೆಯವರ ಆರ್ಥಿಕ ಮತ್ತು ಕೌಟುಂಬಿಕ ಪರಿಸ್ಥಿತಿ ಬಹಳಷ್ಟು ಹದಗೆಡ್ತು. ಅದು ಕೂಡ ಅವರು ಕೆಟ್ಟು ಪಟ್ನ ಸೇರುವ ರೀತಿಯಲ್ಲಿ ಸ್ವಾಮಿಗಳ ಒಂದು ಸೇವೆಗೇನೆ ಅವರ ಕ್ಷೇತ್ರದಲ್ಲಿ ಇರತಕ್ಕಂಥ ಒಂದು ಶಾಲೆಯಲ್ಲೇನೆ ಬಂದು, ಆಮೇಲೆ ಅದನಂತರಗಳಲ್ಲಿ ಬೇರೆ ವಿಧವಾಗಿರತಕ್ಕಂಥ ವ್ಯವಹಾರಗಳನ್ನು ಮಾಡಿಕೊಂಡು ವ್ಯಾಪಾರದ ರೀತಿಯಲ್ಲಿ ಇದ್ದು ನಮ್ಮನ್ನು, ನನ್ನ ತಂಗಿಯನ್ನು ಚೆನ್ನಾಗಿ ಸಾಕಿ ಶಿಕ್ಷಣ ಕೊಡೋದಕ್ಕೆ ಪ್ರಾರಂಭ ಮಾಡಿದರು. ಅವರು ಮಾನಿಯರು ಕೆಂಪನಯ್ಯನವರು ಅಂತ ಹೇಳಿ ತುಮಕೂರಿನಲ್ಲಿದ್ದರು. ಅವ್ರಿಗೆ ಆಶ್ರಯನೂ ಕೂಡ ನಮಗೆ ಸಿಕ್ಕಿ ನಾನು ನನ್ನ PUC ಲೆವೆಲ್ಗೆ ನಾನು ಸಿದ್ಧಗಂಗಾ ಮಠ ಬಿಟ್ಟು ನಮ್ಮ ತಂದೆಯವ್ರ ಜೊತೆಯಲ್ಲಿ ತುಮಕೂರಿನಲ್ಲಿ ವಾಸ ಮಾಡೋದಕ್ಕೆ ನಮ್ಮ ತಾಯಿಯವ್ರ ಜೊತೆಯಲ್ಲಿ ಪ್ರಾರಂಭ ಮಾಡಿದೆ. ಕಾಲೇಜಿನಲ್ಲಿ ಇಂಗ್ಲೀಷ್ ಮೀಡಿಯಂ ಹೋದಾಗ ಮೊದಲನೇ ವರ್ಷ ಬಹಳ ಕಷ್ಟ ಆಯಿತು. ಆದರೂ ಕೂಡ ನಾನು ಶ್ರಮದಿಂದ ಮಾಡಿ ಎಲ್ಲ ಸಬ್ಜೆಕ್ಟ್ಗಳು ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡ್ರೆ ಇಂಗ್ಲೀಷ್ನಲ್ಲಿ ಮಾತ್ರ ದೇವರ ಒಂದು ಅನುಗ್ರಹದಿಂದ ನನಗೆ ಕೇವಲ 35 ಮಾರ್ಕ್ಸ್ ಬಂದು ನಾನು ಆ ವರ್ಷ ಫೇಲ್ ಆಗಲಿಲ್ಲ PUCನಲ್ಲಿ. ಅವತ್ತಿನ ದಿನಗಳಲ್ಲಿ ಒಂದು ದೊಡ್ಡ ಕಾಲೇಜರು ಕೂಡ ಮೈಸೂರು ತುಮಕೂರಲ್ಲಿ ಇದ್ದಿದ್ದು ಫಸ್ಟ್ ಗ್ರೇಡ್ ಕಾಲೇಜು. ಅಧ್ಯಾಪಕರಿಗೆ ಸ್ಟೂಡೆಂಟ್ಸ್ ಬಗ್ಗೆ ಬಹಳ ಕಾಳಜಿ ಇತ್ತು ಅನ್ನೋದು ನನಗೆ ಗೊತ್ತಾಗ್ತದೆ. ನಾರಾಯಣ್ ಅಂತ ಹೇಳಿ ಕೊನೆಗೆ ಅವರು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಫ್ ಪೊಲಿಟಿಕಲ್ ಸೈನ್ಸ್ ಆಗಿ ರಿಟೈರ್ಡ್ ಆದರು. ಚಕ್ರಪಾಣಿ ಅಯ್ಯಂಗಾರ್ ಅಂತ ಹೇಳಿ ಅವರಿದ್ದರು. ಹಾಗೆ ನರಸಿಂಹಮೂರ್ತಿಯವರು ಇತ್ತೀಚಿನ ದಿನಗಳಲ್ಲಿ 90 ವರ್ಷದವರೆಗೂ ಕೂಡ ಈಗಲೂ ಇರ್ಬೋದನ್ನ ಕಾಣುತ್ತೆ. KS ನಂಜುಂಡಯ್ಯ ಅಂತ ಹೇಳಿ ಇವರೆಲ್ಲ ಲೆಕ್ಚರರ್ಸ್ ಆಗಿದ್ದವರು. ಯಾವಾಗಲೂ ಬಹಳ ಶಿಸ್ತಿನಿಂದ ಬಟ್ಟೆ ಹಾಕೊಂಡು ಬರೋರು, ಪುಸ್ತಕಗಳು ತಗೊಂಡು ಬರೋರು, ಪುಸ್ತಕಗಳನ್ನ ಪರಿಚಯ ಮಾಡೋರು, ಹೊಸ ಹೊಸ ಪುಸ್ತಕಗಳನ್ನ ಪರಿಚಯ ಮಾಡೋರು, ಸಾಲದಕ್ಕೆ ನೋಟ್ಸು ಕೊಡೋರು. ನಮ್ಗೆ ಎಲ್ಲಿ ಬೇಕಾದ್ರೂ ಬನ್ನಿ, ಮನೆಗೆ ಬೇಕಾದ್ರೂ ಬನ್ನಿ ಅಂತ ಕರೆಯೋರು. ಮನೆಗೆ ಹೋದ್ರೆ ಕಾಫಿ ಕೊಟ್ಟು ಮಾತಾಡಿಸಿ ಹೊಸ ಪುಸ್ತಕಗಳು ಬಂದಿರಿ ಇದು ಓದಿ ಅಂತ ಹೇಳಿ ಅವ್ರ ಹೆಸರಲ್ಲಿ ಬಾರೋ ಮಾಡಿರ್ತಕ್ಕಂಥ ಲೈಬ್ರರಿ ಪುಸ್ತಕಗಳನ್ನು ಕೊಡ್ತಕ್ಕಂಥ ಹೀಗೆಲ್ಲ ಮಾಡಿ ನನಗೆ ವೈಯಕ್ತಿಕವಾದ ಸಂಪರ್ಕ ಈ ಅಧ್ಯಾಪಕರ ಜೊತೆಯಲ್ಲಿ ಬಹಳ ನಡೆಯಿತು. ಅದರಲ್ಲಿ ನಾರಾಯಣ ಅವರು ಯಾವಾಗಲೂ ಹೇಳೋರು, ನೋಡು ನಿನ್ನ ಒಂದು ಇದಕ್ಕೆ ನೀನು IAS ಪರೀಕ್ಷೆ ಬರೀಬಹುದು. ನೀನು MA ಪರೀಕ್ಷೆ ರಿಸಲ್ಟ್ ಬಂದು IAS ಕಾಂಪಿಟೇಷನ್ಗೆ ನಾವು ಬರೆಯೋದಕ್ಕೆ ಎಕ್ಸಾಮಿನೇಷನ್ 3 ತಿಂಗಳು ಸಮಯ ಇತ್ತು. ಯಾವ ಸಂಸ್ಥೆನೂ ಇರಲಿಲ್ಲ, ಏನೂ ಇರಲಿಲ್ಲ. ಎಲ್ಲ ಸ್ವ ಅಧ್ಯಾಯದಿಂದ ಲೈಬ್ರರಿಯಲ್ಲಿ ಇರತಕ್ಕಂಥ ಪುಸ್ತಕಗಳು, ನ್ಯೂಸ್ ಪೇಪರ್, ಅದರ ಮುಖಾಂತರ ಆಮೇಲೆ ಯಾರು ಸಂಪರ್ಕನೂ ಇಲ್ಲ. ಹಿಂದೆ ಕುಳಿತಿದ್ದವರು ಕುಳಿತಿಲ್ಲದಲೇ ಅದೇನು ಅಂತ ಪರಿಚಯ ಇದ್ದ ಇಂತಹ ಕೆಲವರು ಅಧ್ಯಾಪಕರ ಒಂದು ಸಂಪರ್ಕ ಬಿಟ್ಟರೆ ನೇರವಾಗಿ ಇರಲಿಲ್ಲ. ಕುಳಿತುಕೊಂಡು ಅಧ್ಯಯನ ಮಾಡಿ ಪರೀಕ್ಷೆ ಬರೆದಿದ್ದಾಯಿತು. ಆಶ್ಚರ್ಯ ಅನ್ನೋದು ಇಂಟರ್ವ್ಯೂಗೆ ಬಂತು, ಪರೀಕ್ಷೆ ಪಾಸ್ ಆಯಿತು. ನನಗೆ ಇಂಟರ್ವ್ಯೂಗೆ ಹೋಗುವಾಗ ಇಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಮಕ್ಕಳು, ಹೈಕೋರ್ಟ್ ಜಡ್ಜಸ್ಸು, ಸುಪ್ರೀಂ ಕೋರ್ಟ್ ಜಡ್ಜ್ಗಳು, ಈಗಾಗಲೇ ಬ್ಯೂರೋಕ್ರಾಟ್ಸ್ ಆಗಿರ್ತಕ್ಕಂಥವ್ರು ಇವರಿಗೆ ಪ್ರಾಧಾನ್ಯತೆ ಕೊಡ್ತಾರೆ. ವಂಶದ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡ್ತಾರೆ ಅಲ್ಲಿ ಅಸೆಸ್ ಮಾಡುವಾಗ. ಇಂಟರ್ವ್ಯೂನಲ್ಲಿ ನಿಮ್ಗೆ ಕೇಳೋ ಪ್ರಶ್ನೆಗಳು ಕೂಡ ಅದೇ ರೀತಿಯಾಗಿ ಇರ್ತವೆ ಅಂತ ಹೇಳಿ ನನಗೆ ಕೆಲವರೆಲ್ಲ ಮಾತಾಡೋರು. ಯಾರು ಮಾತಾಡ್ತಾರೆ ಪರೀಕ್ಷೆಯ ಗಂಧವೇ ಗೊತ್ತಿಲ್ಲೋ ಅವ್ರು ಮಾತಾಡ್ತಾ ಇದ್ರು ಅಂತ ನನಗೆ ಈಗ ಅನ್ನಿಸ್ತದೆ. ಅದನ್ನೆಲ್ಲ ಜ್ಞಾಪಕದಲ್ಲಿ ಇಟ್ಕೊಂಡಿದ್ರು ಕೂಡ ನಾನು ಆಗಿನ ಚೆನ್ನೈಗೆ ಮಡ್ರಾಸ್ ಅಂತ ಕರೀತಾ ಇದ್ದು. ಅವತ್ತೇ ನಾನು ಬೆಂಗಳೂರು ಬಿಟ್ಟು ಮೈಸೂರು ಬಿಟ್ಟು ಹೊರಗಡೆ ಕಾಲ್ ತೆಗೆದಿದ್ದು. ಅಲ್ಲಿಗೆ ಹೋದೆ. ನಾನು ನಂದೇ ಆದ ರೀತಿಯಲ್ಲಿ ವಿಶೇಷವಾದ ಅಲಂಕಾರ ದೃಶ್ಯ ಏನು ಡ್ರೆಸ್ಸು ಅದೆಲ್ಲ ಮಾಡಿಕೊಂಡು ನಾವು ಪರೀಕ್ಷೆಗೆ ಹೋಗ್ಬೇಕು ಹೇಗೆ ಅಂತೆಲ್ಲ ಹೋಗಿ ನನಗೆ
ಸುಮಾರು ಎಲ್ಲರನ್ನೇ 18 ನಿಮಿಷ 20 ನಿಮಿಷ ಇಂಟರ್ವ್ಯೂ ಮಾಡ್ತಾರೆ. ನನಗೆ ಸುಮಾರು 40 ನಿಮಿಷಗಳ ಕಾಲ ಅವರು ಪರೀಕ್ಷೆ ಮಾಡಿದರು, ಕೆಲವು ವಿಷಯಗಳನ್ನೆಲ್ಲ ಕೇಳಿದರು. ನನ್ನ ಸಂಸ್ಕೃತ ಕಲಿಯೋದ್ರಿಂದ ಹಿಡಿದು ಗುರುಕುಲದ ವಾಸದಿಂದ ಹಿಡಿದು ಅವತ್ತಿನ ದಿವಸದ ಪ್ರಚಲಿತ, ನಾನು ಎಕನಾಮಿಕ್ಸ್ ತಗೊಂಡಿದ್ದೆ, ಅರ್ಥಶಾಸ್ತ್ರದಲ್ಲಿ ಅವತ್ತಿನ ಸಮಸ್ಯೆಗಳ ಬಗ್ಗೆಯೂ ಮಾತಾಡಿದ್ವಿ. ನಾನು ಇವತ್ತಿನ ದಿವಸ ನಿಮ್ಮಲ್ಲಿ ವೀಕ್ಷಕರ ಮುಂದೆ ಈ ಸ್ಟುಡಿಯೋನಲ್ಲಿ ಯಾವ ರೀತಿ ಬಹಳ ಸರಳವಾಗಿ ಮಾತಾಡ್ತಾ ಇದ್ದೀನಿ, ಬಹಳ ಸಂತೋಷದಿಂದ ಹಂಚಿಕೊಡ್ತಾ ಇದ್ದೀನಿ ಕೆಲವು ವಿಷಯಗಳನ್ನು. ಅದೇ ರೀತಿಯಲ್ಲಿ ನನಗೆ ಅವರು ಇಂಟರ್ವ್ಯೂ ಮಾಡಿದರು. ನನಗೆ ಅಲ್ಲಿ ಮಾರ್ಕ್ಸ್ ಸೆಲೆಕ್ಟ್ ಆಯಿತು. ಆ ವರ್ಷ ನನ್ನ ಪರಿಸ್ಥಿತಿನಲ್ಲಿ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ, ನಾನು ಕೆಲವು ಪೇಪರ್ಗಳನ್ನ ಅಷ್ಟೇನು ಲಕ್ಷ್ಯ ಮಾಡಬಾರ್ದು ಅಂತ ಹೇಳಿ. ಯಾಕೆಂದರೆ ಮೊದಲನೇ ಹಂತದಲ್ಲಿ ನಾನು ಪಾಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ. ಹಾಗಾಗಿ ನನಗೆ ಆ ವರ್ಷ ನನಗೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಮತ್ತು ಸೆಂಟ್ರಲ್ ಸರ್ವಿಸ್ ಅಂತ ಸೆಲೆಕ್ಟ್ ಮಾಡಿ ಆರ್ಡರ್ ಕಳಿಸಿದರು. IASಗೆ ಸೆಲೆಕ್ಟ್ ಆಗಲಿಲ್ಲ ಆ ವರ್ಷ. ಹಾಗಾಗಿ ನಾನು ಹೋದೆ, ಮಸೂರಿಗೆ ಹೋಗಿ ಅಲ್ಲಿ ಕೂಡ ಒಂದು 6 ತಿಂಗಳು ಟ್ರೈನಿಂಗು ಇತ್ತು. ಅದು ಮುಗಿಸ್ಕೊಂಡು ನನಗೆ IRSಗೆ ಅಂದರೆ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಸರ್ವಿಸ್ಗೆ ಅಲಾಟ್ ಮಾಡಿದರು. ನಾಗ್ಪುರಕ್ಕೆ ಹೋದರೆ ಅಲ್ಲಿ 1 ವರ್ಷ ಟ್ರೈನಿಂಗ್ ಆಯಿತು. ಆ ಇನ್ಕಮ್ ಟ್ಯಾಕ್ಸ್ ವ್ಯವಸ್ಥೆ ಎಲ್ಲನೂ ನೋಡಿದೆ, ಹೇಗೆ ಕೆಲಸ ಮಾಡ್ತಾರೆ IRS ಆಫೀಸರ್ಸ್ ಅಂತ ಹೇಳಿ. ಯಾಕೋ ಒಂದು ಇದಾದ ಮನಸ್ಸಿಗೆ ನನಗೆ ಇದು ಜನರಿಗೂ ಮತ್ತು ನಮಗೂ ಸಂಪರ್ಕ ಭಾಳ ದೂರ ಇರ್ತದೆ, ಏನಿದು ಇಷ್ಟೆಲ್ಲ ಮಾಡಿ ಇಷ್ಟು ಬರಬೇಕಾ, ಏನೋ ಒಂದು ಕೊರತೆ ನನ್ನಲ್ಲಿ ಕಾಣ್ತಾ ಇತ್ತು. IAS ಹೋಗ್ಬೇಕು ಅನ್ನೋದು ಒಂದು ದಾಹ ಇದ್ರೂ ಅದೊಂದಾದರೆ ಇದು ಒಂದು ಇತ್ತು. ನನಗೆ ಜನಸಂಪರ್ಕ ಇಲ್ಲ, ಇದು ಒಂದು ರೀತಿಯಲ್ಲಿ ಇತ್ತು. ಪುನಃ ಪರೀಕ್ಷೆ ಬರೆದಿದ್ದೆ, ಅದು IAS ಆ ವರ್ಷ ರಿಟರ್ನ್ ಎಕ್ಸಾಮ್ನಲ್ಲಿ ಪಾಸ್ ಆಗಿ ಇಂಟರ್ವ್ಯೂ ಪುನಃ ಕರೆದು. ಹಾಗಾಗಿ ಪುನಃ ಸೇರಿದಾಗಲೂ IPS ಅಂಡ್ ಸೆಂಟ್ರಲ್ ಸರ್ವಿಸ್ ಆಫರ್ ಬಂತು. ರ್ಯಾಂಕ್ ಸಿಸ್ಟಮ್ ಮೇಲೆ ನಾನು IPSಗೆ ಸೆಲೆಕ್ಟ್ ಮಾಡಿದೆ. ಮೊದಲನೇ ಸಾರಿ ನಾನು IPS ಬೇಡ ಅಂತ ಬರೆದಿದ್ದೆ. ಅದರಲ್ಲಿ ಕಾಲಮ್ ಇರ್ತದೆ, ಒಂದು ಕಾಲಮ್ ಇರುತ್ತೆ ಬರವಣಿಗೆನಲ್ಲಿ, ಅದು ಅಪ್ಲಿಕೇಶನ್ ಫಿಲ್ಅಪ್ ಮಾಡುವಾಗ ಯಾವ ಸರ್ವಿಸ್ಗೆ ನಿಮ್ಮನ್ನು ಬೇಡ ಅಂತ ಹೇಳ್ತಾರೆ ಅದನ್ನು ಸ್ಪೆಸಿಫಿಕ್ ಆಗಿ ಬರೀರಿ ಅಂತ ನಾನು IPS ಬೇಡ ಅಂತ ಬರೆದಿದ್ದೆ. ನೆಕ್ಸ್ಟ್ ಟೈಮು IPS ಆಗಬಹುದು ಅಂತ ಬರೆದಿದ್ದೆ. ಕೆಲವರೆಲ್ಲ IAS ಬೇಡ ಅಂತ ಬರೀತಾ ಇದ್ರು, IFS ಬೇಕು ಅಂತ ಬರೀತಾ ಇದ್ರು, ಇಂಡಿಯನ್ ಫಾರಿನ್ ಸರ್ವಿಸ್. ಹೀಗಾಗಿ ಅವತ್ತಿನ ದಿನಗಳಲ್ಲಿ ಹೀಗಾಗಿ ನಾನು 1 ವರ್ಷ ತಡವಾಗಿ IPSಗೆ ಸೇರಿದೆ.